ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹೈಕೋರ್ಟ್ ದರ್ಶನ್ ಮತ್ತು ಪಟಾಲಂಗೆ ಕೊಟ್ಟಿರುವ ಜಾಮೀನನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ತೀವ್ರವಾದಂತಹ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೆಯಿತು. ಈ ಪ್ರಕರಣದ ಸೂಕ್ಷ್ಮತೆಯನ್ನ ಅಥವಾ ಗಂಭೀರತೆಯನ್ನ ಜಡ್ಜ್ ಪ್ರಶ್ನೆ ಮಾಡಿದ್ರು. ಈ ಪ್ರಕರಣದ ಬಗ್ಗೆ ವಕೀಲರು ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಅಡ್ವೊಕೇಟ್ ಸುನೀಲ್ ಕುಮಾರ್ ಅವರಿದ್ರೆ ಅವ್ರನ್ನೇ ಕೇಳೋಣ. ಸರ್, ಇವತ್ತು ಬಹಳಷ್ಟು ಜನರಿಗೆ, ದರ್ಶನ್ ಅಭಿಮಾನಿಗಳಿಗಾಗಿರ್ಬೋದು, ಹಲವಷ್ಟು ಜನರಿಗೆ ಕುತೂಹಲ ಕೆರಳಿಸಿತ್ತು ಸುಪ್ರೀಂ ಕೋರ್ಟ್ ಯಾವ ರೀತಿಯಾದಂತಹ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ. ಸದ್ಯ ಈಗ 10 ದಿನಗಳ ಕಾಲಾವಕಾಶವನ್ನ ತೆಗೆದುಕೊಂಡಿದೆ ಅಂತಿಮ ತೀರ್ಪನ್ನ ಕೊಡೋದಕ್ಕೆ. ಏನ್ ಹೇಳ್ತೀರಿ ಸರ್? ಸುಪ್ರೀಂ ಕೋರ್ಟ್ ನಲ್ಲಿ ಬಹಳಷ್ಟು ಸುದೀರ್ಘವಾದಂತಹ ವಾದ ಮಂಡನೆ ಆಗಿದೆ. ದರ್ಶನ್ ಅವರ ಪರವಾಗೂ ಆಗಿದೆ, ರಾಜ್ಯ ಸರ್ಕಾರದ ಪರವಾಗಿದೆ. ಈ 2 ವಾದ ಮಂಡನೆ ಕಂಪ್ಲೀಟ್ ಆದ ನಂತರ ಈಗ ಲಿಖಿತವಾದಂತಹ ರಿಟರ್ನ್ ಆರ್ಗ್ಯುಮೆಂಟ್ಸ್ ಹಾಕ್ಲಿಕ್ಕೆ ಹೇಳಿದ್ದಾರೆ. ಮತ್ತು ಒಂದು ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಬಹಳಷ್ಟು ಬೇಜಾರು ವ್ಯಕ್ತಪಡಿಸಿದೆ. ಹೈಕೋರ್ಟ್ ಆದೇಶ ತುರಾತುರಿನಲ್ಲಿ ಕೊಟ್ಟಂತ ಕಾಣ್ತಿದೆ ನಮಗೆ. ಯಾವುದೋ ಬರೀ ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಕೊಟ್ಟಿದ್ದಾರೆ. ಇದರಿಂದ ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಆಗುವಂತ ಸಾಧ್ಯತೆ ಇದೆ. ಮತ್ತು ನಾವು ಆ ತಪ್ಪನ್ನು ನಾವು ಮಾಡೋದಿಲ್ಲ. ನಾವು ಸುದೀರ್ಘವಾಗಿ 2 ಕಡೆನೂ ನೋಡಿ ನ್ಯಾಯಯುತವಾಗಿ ನಾವು ತೀರ್ಪನ್ನು ಕೊಡ್ತೀವಿ ಅಂತ ಹೇಳಿ 3 ದಿವಸಗಳ 3 ಪೇಜ್ ಒಳಗಡೆ ರಿಟರ್ನ್ ಆರ್ಗ್ಯುಮೆಂಟ್ಸ್ ಇರಬೇಕು. ಎಲ್ಲರೂ 7 ಆರೋಪಿಗಳು ಮತ್ತು ರಾಜ್ಯ ಸರ್ಕಾರದ ಪರವಾಗಿ ಒಂದು ವಾರದಲ್ಲಿ ತಾವು ಲಿಖಿತವಾದಂತಹ ಆರ್ಗ್ಯುಮೆಂಟ್ಸ್ ಅನ್ನು ಸಬ್ಮಿಟ್ ಮಾಡಿ ನಾವೆಲ್ಲವನ್ನೂ ನೋಡ್ತೀವಿ. ಸಮಾಜ ಮತ್ತು ಆ ಕ್ರೈಮ್ ಆಗಿರುವಂತಹ ಗಂಭೀರವಾದ ಪ್ರಕರಣ ಎಲ್ಲವನ್ನೂ ದೃಷ್ಟಿಕೋನದಲ್ಲಿ ತಗೊಂಡು ಒಂದು ಆದೇಶವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಒಂದು ವಾರ ನಾವು ಕಾದು ನೋಡಬೇಕಾಗುತ್ತೆ. ಅದು ಕೂಡ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟು ವಿಚಾರ. ಬೇಲ್ ಕೊಡೋದು, ಬೇಲ್ ರಿಜೆಕ್ಟ್ ಮಾಡುವಂತದ್ದು ಅವರ ವಿವೇಚನೆಗೆ ಬಿಟ್ಟು ವಿಚಾರ. ನಾವು ಒಂದು ವಾರ ಕಾದು ನೋಡೋಣ ಅಂತ ನನ್ನ ಅಭಿಪ್ರಾಯ. ಸರ್, ಎಲ್ಲಾ ಪ್ರಕರಣಕ್ಕೂ ಮತ್ತೆ ಈ ಪ್ರಕರಣಕ್ಕೂ ನಾವು ಹೋಲಿಕೆ ಮಾಡೋದಾದ್ರೆ ಬಹಳಷ್ಟು ದೊಡ್ಡದಾದಂತಹ ಚಾರ್ಜ್ ಶೀಟ್ ನ ಸಲ್ಲಿಕೆ ಮಾಡಿದ್ರು. ಪ್ರತ್ಯಕ್ಷದರ್ಶಿಗಳಿದ್ರು. 164 ಸ್ಟೇಟ್ಮೆಂಟ್ ಗಳನ್ನ ಕೂಡ ದಾಖಲು ಮಾಡಿದ್ರು. ಆದ್ರೂ ಕೂಡ ಇದೆಷ್ಟೆಲ್ಲ ಇದ್ರೂ ಕೂಡ ಯಾವ ರೀತಿಯಾಗಿ ಜಾಮೀನು ಕೊಟ್ಟರು ಅನ್ನುವಂತ ಒಂದು ಪ್ರಶ್ನೆ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಜಡ್ಜಸ್. ಇದರ ಜೊತೆಗೆ ಈ ಸಾಕ್ಷ್ಯಾಧಾರಗಳು ಇದ್ರೂ ಕೂಡ ಟ್ರಯಲ್ ಕೋರ್ಟ್ ನಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೆದಿರುವಂತದನ್ನ ಉದಾಹರಣೆಗಳನ್ನ ಹೇಳ್ತಾರೆ. ಆದ್ರೆ ಹೈಕೋರ್ಟ್ ಈ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿದೆ, ಇದನ್ನ ನಂಬಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತ ರೀತಿಯಲ್ಲಿ ಅವರು ಹೇಳುವಂತ. ಈ ಬಗ್ಗೆ ಏನ್ ಹೇಳ್ತೀರಿ? ನೋಡಿ, ಇದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಪಾಪ ಅವರ ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಬೇಲ್ ಆರ್ಗ್ಯುಮೆಂಟ್ಸ್ ಸಮಯದಲ್ಲಿ. ಹೈಕೋರ್ಟ್ ನ್ಯಾಯಾಧೀಶರು ಕೊಟ್ಟಂತದ್ದು ತೀರ್ಪು ಏನ್ ಕೊಟ್ಟಿದ್ದಾರಲ್ಲ, ಅದು ಅವರ ವಿವೇಚನೆಯನ್ನು ಬಳಸಿ ಅವರು ಕೊಟ್ಟಿರ್ತಾರೆ. ಈಗ ಪ್ರತಿಯೊಬ್ಬ ನ್ಯಾಯಾಧೀಶರು ಕೂಡ ಒಂದು ವ್ಯೂ ಪಾಯಿಂಟ್ ಅಲ್ಲಿ ಒಂದು ಆದೇಶವನ್ನು ಕೊಡ್ತಾರೆ. ಆ ವ್ಯೂ ಪಾಯಿಂಟ್ ಅಥವಾ ಆದೇಶ ನಿಮಗೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಅಥವಾ ನಮಗೆ ಅದರಿಂದ ಭಿನ್ನಾಭಿಪ್ರಾಯ ಇದ್ರೆ ನಾವು ಅದನ್ನು ಚಾಲೆಂಜ್ ಮಾಡಲಿಕ್ಕೆ ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ. ಹೈಕೋರ್ಟ್ ಆದೇಶ ನಮಗೆ ಸರಿ ಇಲ್ಲ ಅಂದ್ರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ. ಹಾಗಂತ ತೀರ್ಪೇ ಸರಿ ಇಲ್ಲ ಅಂತ ನಾವು ಹೇಳಲಿಕ್ಕೆ ಆಗಲ್ಲ. ಒಂದು ಎಲ್ಲ ಆಯಾಮಗಳಲ್ಲೂ ಕೂಡ ಜಡ್ಜ್ಗಳು ಅದನ್ನ ಕನ್ಸಿಡರ್ ಮಾಡಿ ಆದೇಶನ ಕೊಡ್ತಾರೆ. ಹೈಕೋರ್ಟ್ ಕೊಟ್ಟಂತ ತೀರ್ಪು ಅದು ಕೂಡ ಸುಪ್ರೀಂ ಕೋರ್ಟ್ನ ತೀರ್ಪನ್ನ ಬೇಸ್ ಮೇಲೆ ಬನ್ಸಲ್ ಅನ್ನೋರ್ ಕೇಸಲ್ಲಿ ಹೇಳ್ತಾರೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅನ್ನ ಕೊಡಬೇಕು. ಯಾವುದೇ ಆರೋಪಿಯನ್ನ ತಾವು ಅರೆಸ್ಟ್ ಮಾಡಬೇಕಾದ್ರೆ ನೀವು ಗ್ರೌಂಡ್ಸ್ ಆಫ್ ಅರೆಸ್ಟ್, ಯಾವ ಕಾರಣಕ್ಕೆ ನಿನ್ನ ಅರೆಸ್ಟ್ ಮಾಡ್ತಾ ಇದೀವಿ, ಈ ಕಾರಣಗಳ ಗ್ರೌಂಡ್ಸ್ ಆಫ್ ಅರೆಸ್ಟ್, ಮೆಮೋ ಆಫ್ ಅರೆಸ್ಟ್, ಅವ್ರ ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡಬೇಕು. ಈ ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಹೈಕೋರ್ಟ್ ತೀರ್ಪನ್ನು ಬಂದಿದೆ. ಬಟ್ ಸುಪ್ರೀಂ ಕೋರ್ಟ್ ಹೇಳುವಂತದ್ದು ಬರೀ ಅದನ್ನ ನೋಡೋದೇ ಸಾಲದು, ಮೆರಿಟ್ಸ್ ಮೇಲೆ ಕೂಡ ತಾವು ನೋಡಬೇಕಿತ್ತು. ಈ ಪ್ರಕರಣ ಇಷ್ಟು ಗಂಭೀರವಾದಂತಹ ಪ್ರಕರಣ, ಒಂದು ವ್ಯಕ್ತಿಯ ಕೊಲೆ ಆಗಿದೆ, ಇಡೀ ಸಮಾಜ ಅದು ನೋಡ್ತಾ ಇದೆ ಮತ್ತು ಕೊಲೆ ಆರೋಪಿ ಸ್ಥಾನದಲ್ಲಿ ನಿಂತಿರೋರು ಸಮಾಜಕ್ಕೆ ಮಾದರಿಯಾಗಿ ನಿಂತಿದ್ದಾರೆ. ಈಸ್ ಎ ಮಾಡೆಲ್ ಟು ದ ಸೊಸೈಟಿ, ಈಸ್ ಎ ಫೇಮಸ್ ಫಿಲ್ಮ್ ಸ್ಟಾರ್. ಹಾಗಿದ್ದಾಗ ಇಡೀ ಸಮಾಜ, ಯುವಕರು, ಇಡೀ ಯುವ ಜನತೆ ಅದನ್ನು ನೋಡ್ತದೆ. ಹಾಗಾಗಿ ಒಂದು ಮೆರಿಟ್ಸ್ ಮೇಲೆ ಕೂಡ ತಾವು ಅದನ್ನ ಕನ್ಸಿಡರ್ ಮಾಡಿ ವೆದರ್ ಇಟ್ಸ್ ಎ ವೆರಿ ಫಿಟ್ ಕೇಸ್ ಟು ಗ್ರಾಂಟ್ ಬೇಲ್ ಆರ್ ನಾಟ್ ಅನ್ನೋದು ನೋಡಿದಿರಾ. ಬರೀ ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ತಾವು ನೋಡಿರುವಂತದ್ದು ಎಲ್ಲೋ ಒಂದ್ ಕಡೆ ಹೈಕೋರ್ಟ್ ತಪ್ಪು ಮಾಡಿದೆ ಅಂತ ಹೇಳಿ ಒಂದು ಸ್ಪಷ್ಟವಾದಂತಹ ಒಪಿನಿಯನ್ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಅದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಒಪಿನಿಯನ್. ಅಲ್ಟಿಮೇಟ್ಲಿ ಈ ಒಪಿನಿಯನ್, ಈ ವಾದ ಮಂಡನೆ ಎರಡನ್ನೂ ನೋಡಿ ಕೊನೆಯದಾಗ ಏನು ಆದೇಶ ಕೊಡುತ್ತೆ ಅಂತ ನಾವೆಲ್ಲರೂ ಕಾದು ನೋಡಬೇಕು. ಥ್ಯಾಂಕ್ ಯು. ಇದಿಷ್ಟು ಸುನೀಲ್ ಕುಮಾರ್ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವು ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹೈಕೋರ್ಟ್ ದರ್ಶನ್ ಮತ್ತು ಪಟಾಲಂಗೆ ಕೊಟ್ಟಿರುವ ಜಾಮೀನನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ತೀವ್ರವಾದಂತಹ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೆಯಿತು. ಈ ಪ್ರಕರಣದ ಸೂಕ್ಷ್ಮತೆಯನ್ನ ಅಥವಾ ಗಂಭೀರತೆಯನ್ನ ಜಡ್ಜ್ ಪ್ರಶ್ನೆ ಮಾಡಿದ್ರು. ಈ ಪ್ರಕರಣದ ಬಗ್ಗೆ ವಕೀಲರು ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಅಡ್ವೊಕೇಟ್ ಸುನೀಲ್ ಕುಮಾರ್ ಅವರಿದ್ರೆ ಅವ್ರನ್ನೇ ಕೇಳೋಣ. ಸರ್, ಇವತ್ತು ಬಹಳಷ್ಟು ಜನರಿಗೆ, ದರ್ಶನ್ ಅಭಿಮಾನಿಗಳಿಗಾಗಿರ್ಬೋದು, ಹಲವಷ್ಟು ಜನರಿಗೆ ಕುತೂಹಲ ಕೆರಳಿಸಿತ್ತು ಸುಪ್ರೀಂ ಕೋರ್ಟ್ ಯಾವ ರೀತಿಯಾದಂತಹ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ. ಸದ್ಯ ಈಗ 10 ದಿನಗಳ ಕಾಲಾವಕಾಶವನ್ನ ತೆಗೆದುಕೊಂಡಿದೆ ಅಂತಿಮ ತೀರ್ಪನ್ನ ಕೊಡೋದಕ್ಕೆ. ಏನ್ ಹೇಳ್ತೀರಿ ಸರ್? ಸುಪ್ರೀಂ ಕೋರ್ಟ್ ನಲ್ಲಿ ಬಹಳಷ್ಟು ಸುದೀರ್ಘವಾದಂತಹ ವಾದ ಮಂಡನೆ ಆಗಿದೆ. ದರ್ಶನ್ ಅವರ ಪರವಾಗೂ ಆಗಿದೆ, ರಾಜ್ಯ ಸರ್ಕಾರದ ಪರವಾಗಿದೆ. ಈ 2 ವಾದ ಮಂಡನೆ ಕಂಪ್ಲೀಟ್ ಆದ ನಂತರ ಈಗ ಲಿಖಿತವಾದಂತಹ ರಿಟರ್ನ್ ಆರ್ಗ್ಯುಮೆಂಟ್ಸ್ ಹಾಕ್ಲಿಕ್ಕೆ ಹೇಳಿದ್ದಾರೆ. ಮತ್ತು ಒಂದು ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಬಹಳಷ್ಟು ಬೇಜಾರು ವ್ಯಕ್ತಪಡಿಸಿದೆ. ಹೈಕೋರ್ಟ್ ಆದೇಶ ತುರಾತುರಿನಲ್ಲಿ ಕೊಟ್ಟಂತ ಕಾಣ್ತಿದೆ ನಮಗೆ. ಯಾವುದೋ ಬರೀ ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಕೊಟ್ಟಿದ್ದಾರೆ.
ಇದರಿಂದ ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಆಗುವಂತ ಸಾಧ್ಯತೆ ಇದೆ ಮತ್ತು ನಾವು ಆ ತಪ್ಪನ್ನು ನಾವು ಮಾಡೋದಿಲ್ಲ. ನಾವು ಸುದೀರ್ಘವಾಗಿ ಎರಡು ಕಡೆನೂ ನೋಡಿ ನ್ಯಾಯಯುತವಾಗಿ ನಾವು ತೀರ್ಪನ್ನು ಕೊಡ್ತೀವಿ ಅಂತ ಹೇಳಿ 3 ಪೇಜ್ ಒಳಗಡೆ ರಿಟರ್ನ್ ಆರ್ಗ್ಯುಮೆಂಟ್ಸ್ ಇರಬೇಕು. ಎಲ್ಲರೂ 7 ಆರೋಪಿಗಳು ಮತ್ತು ರಾಜ್ಯ ಸರ್ಕಾರದ ಪರವಾಗಿ ಒಂದು ವಾರದಲ್ಲಿ ತಾವು ಲಿಖಿತವಾದಂತಹ ಆರ್ಗ್ಯುಮೆಂಟ್ಸ್ ನಾವು ಸಬ್ಮಿಟ್ ಮಾಡಿ ನಾವೆಲ್ಲವನ್ನೂ ನೋಡ್ತೀವಿ. ಸಮಾಜ ಮತ್ತು ಆ ಕ್ರೈಮ್ ಆಗಿರುವಂತಹ ಗಂಭೀರವಾದ ಪ್ರಕರಣ ಎಲ್ಲವನ್ನೂ ದೃಷ್ಟಿಕೋನದಲ್ಲಿ ತಗೊಂಡು ಒಂದು ಆದೇಶವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಒಂದು ವಾರ ನಾವು ಕಾದು ನೋಡಬೇಕಾಗುತ್ತೆ. ಅದು ಕೂಡ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟು ವಿಚಾರ. ಬೇಲ್ ಕೊಡೋದು, ಬೇಲ್ ರಿಜೆಕ್ಟ್ ಮಾಡುವಂತದ್ದು ಅವರ ವಿವೇಚನೆಗೆ ಬಿಟ್ಟು ವಿಚಾರ. ನಾವು ಒಂದು ವಾರ ಕಾದು ನೋಡೋಣ ಅಂತ ನನ್ನ ಅಭಿಪ್ರಾಯ. ಸರ್, ಎಲ್ಲಾ ಪ್ರಕರಣಕ್ಕೂ ಮತ್ತೆ ಈ ಪ್ರಕರಣಕ್ಕೂ ನಾವು ಹೋಲಿಕೆ ಮಾಡೋದಾದ್ರೆ ಬಹಳಷ್ಟು ದೊಡ್ಡದಾದಂತಹ ಚಾರ್ಜ್ ಶೀಟ್ ನ ಸಲ್ಲಿಕೆ ಮಾಡಿದ್ರು. ಪ್ರತ್ಯಕ್ಷದರ್ಶಿಗಳಿದ್ರು. 164 ಸ್ಟೇಟ್ಮೆಂಟ್ ಗಳನ್ನ ಕೂಡ ದಾಖಲು ಮಾಡಿದ್ರು. ಆದ್ರೂ ಕೂಡ ಇದೆಷ್ಟೆಲ್ಲ ಇದ್ರೂ ಕೂಡ ಯಾವ ರೀತಿಯಾಗಿ ಜಾಮೀನು ಕೊಟ್ಟರು ಅನ್ನುವಂತ ಒಂದು ಪ್ರಶ್ನೆ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಜಡ್ಜಸ್. ಇದರ ಜೊತೆಗೆ ಈ ಸಾಕ್ಷ್ಯಾಧಾರಗಳು ಇದ್ರೂ ಕೂಡ ಟ್ರಯಲ್ ಕೋರ್ಟ್ ನಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೆದಿರುವಂತದನ್ನ ಉದಾಹರಣೆಗಳನ್ನ ಹೇಳ್ತಾರೆ. ಆದ್ರೆ ಹೈಕೋರ್ಟ್ ಈ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿದೆ, ಇದನ್ನ ನಂಬಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತ ರೀತಿಯಲ್ಲಿ ಅವರು ಹೇಳುವಂತ. ಈ ಬಗ್ಗೆ ಏನ್ ಹೇಳ್ತೀರಿ? ನೋಡಿ, ಇದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಪಾಪ ಅವರ ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಬೇಲ್ ಆರ್ಗ್ಯುಮೆಂಟ್ಸ್ ಸಮಯದಲ್ಲಿ. ಹೈಕೋರ್ಟ್ ನ್ಯಾಯಾಧೀಶರು ಕೊಟ್ಟಂತದ್ದು ತೀರ್ಪು ಏನ್ ಕೊಟ್ಟಿದ್ದಾರಲ್ಲ, ಅದು ಅವರ ವಿವೇಚನೆಯನ್ನು ಬಳಸಿ ಅವರು ಕೊಟ್ಟಿರ್ತಾರೆ. ಈಗ ಪ್ರತಿಯೊಬ್ಬ ನ್ಯಾಯಾಧೀಶರು ಕೂಡ ಒಂದು ವ್ಯೂ ಪಾಯಿಂಟ್ ಅಲ್ಲಿ ಒಂದು ಆದೇಶವನ್ನು ಕೊಡ್ತಾರೆ. ಆ ವ್ಯೂ ಪಾಯಿಂಟ್ ಅಥವಾ ಆದೇಶ ನಿಮಗೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಅಥವಾ ನಮಗೆ ಅದರಿಂದ ಭಿನ್ನಾಭಿಪ್ರಾಯ ಇದ್ರೆ ನಾವು ಅದನ್ನು ಚಾಲೆಂಜ್ ಮಾಡಲಿಕ್ಕೆ ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ. ಹೈಕೋರ್ಟ್ ಆದೇಶ ನಮಗೆ ಸರಿ ಇಲ್ಲ ಅಂದ್ರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ. ಹಾಗಂತ ತೀರ್ಪೇ ಸರಿ ಇಲ್ಲ ಅಂತ ನಾವು ಹೇಳಲಿಕ್ಕೆ ಆಗಲ್ಲ. ಒಂದು ಎಲ್ಲ ಆಯಾಮಗಳಲ್ಲೂ ಕೂಡ ಜಡ್ಜ್ಗಳು ಅದನ್ನ ಕನ್ಸಿಡರ್ ಮಾಡಿ ಆದೇಶನ ಕೊಡ್ತಾರೆ. ಹೈಕೋರ್ಟ್ ಕೊಟ್ಟಂತ ತೀರ್ಪು ಅದು ಕೂಡ ಸುಪ್ರೀಂ ಕೋರ್ಟ್ನ ತೀರ್ಪನ್ನ ಬೇಸ್ ಮೇಲೆ ಬನ್ಸಲ್ ಅನ್ನೋರ್ ಕೇಸಲ್ಲಿ ಹೇಳ್ತಾರೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅನ್ನ ಕೊಡಬೇಕು. ಯಾವುದೇ ಆರೋಪಿಯನ್ನ ತಾವು ಅರೆಸ್ಟ್ ಮಾಡಬೇಕಾದ್ರೆ ನೀವು ಗ್ರೌಂಡ್ಸ್ ಆಫ್ ಅರೆಸ್ಟ್, ಯಾವ ಕಾರಣಕ್ಕೆ ನಿನ್ನ ಅರೆಸ್ಟ್ ಮಾಡ್ತಾ ಇದೀವಿ, ಈ ಕಾರಣಗಳ ಗ್ರೌಂಡ್ಸ್ ಆಫ್ ಅರೆಸ್ಟ್, ಮೆಮೋ ಆಫ್ ಅರೆಸ್ಟ್, ಅವ್ರ ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡಬೇಕು. ಈ ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಹೈಕೋರ್ಟ್ ತೀರ್ಪನ್ನು ಬಂದಿದೆ. ಬಟ್ ಸುಪ್ರೀಂ ಕೋರ್ಟ್ ಹೇಳುವಂತದ್ದು ಬರೀ ಅದನ್ನ ನೋಡಿದ್ರೆ ಸಾಲದು, ಮೆರಿಟ್ಸ್ ಮೇಲೆ ಕೂಡ ತಾವು ನೋಡಬೇಕಿತ್ತು. ಈ ಪ್ರಕರಣ ಇಷ್ಟು ಗಂಭೀರವಾದಂತಹ ಪ್ರಕರಣ, ಒಂದು ವ್ಯಕ್ತಿಯ ಕೊಲೆ ಆಗಿದೆ, ಇಡೀ ಸಮಾಜ ಅದು ನೋಡ್ತಾ ಇದೆ ಮತ್ತು ಕೊಲೆ ಆರೋಪಿ ಸ್ಥಾನದಲ್ಲಿ ನಿಂತಿರೋರು ಸಮಾಜಕ್ಕೆ ಮಾದರಿಯಾಗಿ ನಿಂತಿದ್ದಾರೆ. ಈಸ್ ಎ ಮಾಡೆಲ್ ಟು ದ ಸೊಸೈಟಿ, ಈಸ್ ಎ ಫೇಮಸ್ ಫಿಲ್ಮ್ ಸ್ಟಾರ್. ಹಾಗಿದ್ದಾಗ ಇಡೀ ಸಮಾಜ, ಯುವಕರು, ಇಡೀ ಯುವ ಜನತೆ ಅದನ್ನು ನೋಡ್ತದೆ. ಹಾಗಾಗಿ ಒಂದು ಮೆರಿಟ್ಸ್ ಮೇಲೆ ಕೂಡ ತಾವು ಅದನ್ನ ಕನ್ಸಿಡರ್ ಮಾಡಿ ವೆದರ್ ಇಟ್ಸ್ ಎ ವೆರಿ ಫಿಟ್ ಕೇಸ್ ಟು ಗ್ರಾಂಟ್ ಬೇಲ್ ಆರ್ ನಾಟ್ ಅನ್ನೋದು ನೋಡಿದಿರಾ. ಬರೀ ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ತಾವು ನೋಡಿರುವಂತದ್ದು ಎಲ್ಲೋ ಒಂದ್ ಕಡೆ ಹೈಕೋರ್ಟ್ ತಪ್ಪು ಮಾಡಿದೆ ಅಂತ ಹೇಳಿ ಒಂದು ಸ್ಪಷ್ಟವಾದಂತಹ ಒಪಿನಿಯನ್ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಅದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಒಪಿನಿಯನ್. ಅಲ್ಟಿಮೇಟ್ಲಿ ಈ ಒಪಿನಿಯನ್, ಈ ವಾದ ಮಂಡನೆ ಎರಡನ್ನೂ ನೋಡಿ ಕೊನೆಯದಾಗ ಏನು ಆದೇಶ ಕೊಡುತ್ತೆ ಅಂತ ನಾವೆಲ್ಲರೂ ಕಾದು ನೋಡಬೇಕು. ಥ್ಯಾಂಕ್ ಯು. ಇದಿಷ್ಟು ಸುನೀಲ್ ಕುಮಾರ್ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವು ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹೈಕೋರ್ಟ್ ದರ್ಶನ್ ಮತ್ತು ಪಟಾಲಾಮ್ಗೆ ಕೊಟ್ಟಿರುವ ಜಾಮೀನನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ತೀವ್ರವಾದಂತಹ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೆಯಿತು. ಈ ಪ್ರಕರಣದ ಸೂಕ್ಷ್ಮತೆಯನ್ನ ಅಥವಾ ಗಂಭೀರತೆಯನ್ನ ಜಡ್ಜ್ ಪ್ರಶ್ನೆ ಮಾಡಿದ್ರು. ಈ ಪ್ರಕರಣದ ಬಗ್ಗೆ ವಕೀಲರು ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಅಡ್ವೊಕೇಟ್ ಸುನೀಲ್ ಕುಮಾರ್ ಅವರಿದ್ರೆ, ಅವ್ರನ್ನೇ ಕೇಳೋಣ. ಸರ್, ಇವತ್ತು ಬಹಳಷ್ಟು ಜನರಿಗೆ, ದರ್ಶನ್ ಅಭಿಮಾನಿಗಳಿಗಾಗಿರ್ಬೋದು, ಹಲವಷ್ಟು ಜನರಿಗೆ ಕುತೂಹಲ ಕೆರಳಿಸಿತ್ತು ಸುಪ್ರೀಂ ಕೋರ್ಟ್ ಯಾವ ರೀತಿಯಾದಂತಹ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ. ಸದ್ಯ ಈಗ 10 ದಿನಗಳ ಕಾಲಾವಕಾಶವನ್ನ ತೆಗೆದುಕೊಂಡಿದೆ ಅಂತಿಮ ತೀರ್ಪನ್ನ ಕೊಡೋದಕ್ಕೆ. ಏನ್ ಹೇಳ್ತೀರಿ ಸರ್? ಸುಪ್ರೀಂ ಕೋರ್ಟ್ ನಲ್ಲಿ ಬಹಳಷ್ಟು ಸುದೀರ್ಘವಾದಂತಹ ವಾದ ಮಂಡನೆ ಆಗಿದೆ. ದರ್ಶನ್ ಅವ್ರ ಪರವಾಗೂ ಆಗಿದೆ, ರಾಜ್ಯ ಸರ್ಕಾರದ ಪರವಾಗಿದೆ. ಈ 2 ವಾದ ಮಂಡನೆ ಕಂಪ್ಲೀಟ್ ಆದ ನಂತರ ಈಗ ಲಿಖಿತವಾದಂತಹ ರಿಟರ್ನ್ ಆರ್ಗ್ಯುಮೆಂಟ್ಸ್ ಹಾಕ್ಲಿಕ್ಕೆ ಹೇಳಿದ್ದಾರೆ. ಮತ್ತು ಒಂದು ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಬಹಳಷ್ಟು ಬೇಜಾರು ವ್ಯಕ್ತಪಡಿಸಿದೆ. ಹೈಕೋರ್ಟ್ ಆದೇಶ ತುರಾತುರಿನಲ್ಲಿ ಕೊಟ್ಟಂತ ಕಾಣ್ತಿದೆ ನಮಗೆ. ಯಾವುದೋ ಬರೀ ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಕೊಟ್ಟಿದ್ದಾರೆ. ಇದರಿಂದ ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಆಗುವಂತ ಸಾಧ್ಯತೆ ಇದೆ ಮತ್ತು ನಾವು ಆ ತಪ್ಪನ್ನು ನಾವು ಮಾಡೋದಿಲ್ಲ. ನಾವು ಸುದೀರ್ಘವಾಗಿ 2 ಕಡೆನೂ ನೋಡಿ ನ್ಯಾಯಯುತವಾಗಿ ನಾವು ತೀರ್ಪನ್ನು ಕೊಡ್ತೀವಿ ಅಂತ ಹೇಳಿ 3 ಪೇಜ್ ಒಳಗಡೆ ರಿಟರ್ನ್ ಆರ್ಗ್ಯುಮೆಂಟ್ಸ್ ಇರಬೇಕು. ಎಲ್ಲರೂ 7 ಆರೋಪಿಗಳು ಮತ್ತು ರಾಜ್ಯ ಸರ್ಕಾರದ ಪರವಾಗಿ ಒಂದು ವಾರದಲ್ಲಿ ತಾವು ಲಿಖಿತವಾದಂತಹ ಆರ್ಗ್ಯುಮೆಂಟ್ಸ್ ನಾವು ಸಬ್ಮಿಟ್ ಮಾಡಿ ನಾವೆಲ್ಲವನ್ನೂ ನೋಡ್ತೀವಿ. ಸಮಾಜ ಮತ್ತು ಆ ಕ್ರೈಮ್ ಆಗಿರುವಂತಹ ಗಂಭೀರವಾದ ಪ್ರಕರಣ ಎಲ್ಲವನ್ನೂ ದೃಷ್ಟಿಕೋನದಲ್ಲಿ ತಗೊಂಡು ಒಂದು ಆದೇಶವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಒಂದು ವಾರ ನಾವು ಕಾದು ನೋಡಬೇಕಾಗುತ್ತೆ. ಅದು ಕೂಡ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟು ವಿಚಾರ. ಬೇಲ್ ಕೊಡೋದು, ಬೇಲ್ ರಿಜೆಕ್ಟ್ ಮಾಡುವಂತದ್ದು ಅವರ ವಿವೇಚನೆಗೆ ಬಿಟ್ಟು ವಿಚಾರ. ನಾವು ಒಂದು ವಾರ ಕಾದು ನೋಡೋಣ ಅಂತ ನನ್ನ ಅಭಿಪ್ರಾಯ.
ಸರ್, ಎಲ್ಲಾ ಪ್ರಕರಣಕ್ಕೂ ಮತ್ತೆ ಈ ಪ್ರಕರಣಕ್ಕೂ ನಾವು ಹೋಲಿಕೆ ಮಾಡೋದಾದ್ರೆ ಬಹಳಷ್ಟು ದೊಡ್ಡದಾದಂತಹ ಚಾರ್ಜ್ ಶೀಟ್ ನ ಸಲ್ಲಿಕೆ ಮಾಡಿದ್ರು, ಪ್ರತ್ಯಕ್ಷದರ್ಶಿಗಳಿದ್ರು, 164 ಸ್ಟೇಟ್ಮೆಂಟ್ ಗಳನ್ನ ಕೂಡ ದಾಖಲು ಮಾಡಿದ್ರು. ಆದ್ರೂ ಕೂಡ ಇದೆಷ್ಟೆಲ್ಲ ಇದ್ರೂ ಕೂಡ ಯಾವ ರೀತಿಯಾಗಿ ಜಾಮೀನು ಕೊಟ್ಟರು ಅನ್ನುವಂತ ಒಂದು ಪ್ರಶ್ನೆ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಜಡ್ಜಸ್. ಇದರ ಜೊತೆಗೆ ಈ ಸಾಕ್ಷ್ಯಾಧಾರಗಳು ಇದ್ರೂ ಕೂಡ ಟ್ರಯಲ್ ಕೋರ್ಟ್ ನಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೆದಿರುವಂತದನ್ನ ಉದಾಹರಣೆಗಳನ್ನ ಹೇಳ್ತಾರೆ. ಆದ್ರೆ ಹೈಕೋರ್ಟ್ ಈ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿದೆ, ಇದನ್ನ ನಂಬಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತ ರೀತಿಯಲ್ಲಿ ಅವರು ಹೇಳುವಂತದ್ದು. ಈ ಬಗ್ಗೆ ಏನ್ ಹೇಳ್ತೀರಿ? ನೋಡಿ, ಇದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಪಾಪ ಅವರ ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಬೇಲ್ ಆರ್ಗ್ಯುಮೆಂಟ್ಸ್ ಸಮಯದಲ್ಲಿ. ಹೈಕೋರ್ಟ್ ನ್ಯಾಯಾಧೀಶರು ಕೊಟ್ಟಂತದ್ದು ತೀರ್ಪು ಏನ್ ಕೊಟ್ಟಿದಾರಲ್ಲ, ಅದು ಅವರ ವಿವೇಚನೆಯನ್ನು ಬಳಸಿ ಅವರು ಕೊಟ್ಟಿರ್ತಾರೆ. ಈಗ ಪ್ರತಿಯೊಬ್ಬ ನ್ಯಾಯಾಧೀಶರು ಕೂಡ ಒಂದು ವ್ಯೂ ಪಾಯಿಂಟ್ ಅಲ್ಲಿ ಒಂದು ಆದೇಶವನ್ನು ಕೊಡ್ತಾರೆ. ಆ ವ್ಯೂ ಪಾಯಿಂಟ್ ಅಥವಾ ಆದೇಶ ನಿಮಗೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಅಥವಾ ನಮಗೆ ಅದರಿಂದ ಭಿನ್ನಾಭಿಪ್ರಾಯ ಇದ್ರೆ ನಾವು ಅದನ್ನು ಚಾಲೆಂಜ್ ಮಾಡಲಿಕ್ಕೆ ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ. ಹೈಕೋರ್ಟ್ ಆದೇಶ ನಮಗೆ ಸರಿ ಇಲ್ಲ ಅಂದ್ರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ. ಹಾಗಂತ ತೀರ್ಪೇ ಸರಿ ಇಲ್ಲ ಅಂತ ನಾವು ಹೇಳಲಿಕ್ಕೆ ಆಗಲ್ಲ. ಒಂದು ಎಲ್ಲ ಆಯಾಮಗಳಲ್ಲೂ ಕೂಡ ಜಡ್ಜ್ಗಳು ಅದನ್ನ ಕನ್ಸಿಡರ್ ಮಾಡಿ ಆದೇಶನ ಕೊಡ್ತಾರೆ. ಹೈಕೋರ್ಟ್ ಕೊಟ್ಟಂತ ತೀರ್ಪು ಅದು ಕೂಡ ಸುಪ್ರೀಂ ಕೋರ್ಟ್ನ ತೀರ್ಪನ್ನ ಬೇಸ್ ಮೇಲೆ ಬನ್ಸಲ್ ಅನ್ನೋರ್ ಕೇಸಲ್ಲಿ ಹೇಳ್ತಾರೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅನ್ನ ಕೊಡಬೇಕು. ಯಾವುದೇ ಆರೋಪಿಯನ್ನ ತಾವು ಅರೆಸ್ಟ್ ಮಾಡಬೇಕಾದ್ರೆ ನೀವು ಗ್ರೌಂಡ್ಸ್ ಆಫ್ ಅರೆಸ್ಟ್, ಯಾವ ಕಾರಣಕ್ಕೆ ನಿನ್ನ ಅರೆಸ್ಟ್ ಮಾಡ್ತಾ ಇದೀವಿ, ಈ ಕಾರಣಗಳ ಗ್ರೌಂಡ್ಸ್ ಆಫ್ ಅರೆಸ್ಟ್, ಮೆಮೋ ಆಫ್ ಅರೆಸ್ಟ್, ಅವ್ರ ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡಬೇಕು. ಈ ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಹೈಕೋರ್ಟ್ ತೀರ್ಪನ್ನು ಬಂದಿದೆ. ಬಟ್ ಸುಪ್ರೀಂ ಕೋರ್ಟ್ ಹೇಳುವಂತದ್ದು ಬರೀ ಅದನ್ನ ನೋಡಿದ್ರೆ ಸಾಲದು, ಮೆರಿಟ್ಸ್ ಮೇಲೆ ಕೂಡ ತಾವು ನೋಡಬೇಕಿತ್ತು. ಈ ಪ್ರಕರಣ ಇಷ್ಟು ಗಂಭೀರವಾದಂತಹ ಪ್ರಕರಣ, ಒಂದು ವ್ಯಕ್ತಿಯ ಕೊಲೆ ಆಗಿದೆ, ಇಡೀ ಸಮಾಜ ಅದು ನೋಡ್ತಾ ಇದೆ, ಮತ್ತು ಕೊಲೆ ಆರೋಪಿ ಸ್ಥಾನದಲ್ಲಿ ನಿಂತಿರೋರು ಸಮಾಜಕ್ಕೆ ಮಾದರಿಯಾಗಿ ನಿಂತಿದ್ದಾರೆ. ಈಸ್ ಎ ಮಾಡೆಲ್ ಟು ದ ಸೊಸೈಟಿ, ಈಸ್ ಎ ಫೇಮಸ್ ಫಿಲ್ಮ್ ಸ್ಟಾರ್. ಹಾಗಿದ್ದಾಗ ಇಡೀ ಸಮಾಜ, ಯುವಕರು, ಇಡೀ ಯುವ ಜನತೆ ಅದನ್ನು ನೋಡ್ತದೆ. ಹಾಗಾಗಿ ಒಂದು ಮೆರಿಟ್ಸ್ ಮೇಲೆ ಕೂಡ ತಾವು ಅದನ್ನ ಕನ್ಸಿಡರ್ ಮಾಡಿ ವೆದರ್ ಇಟ್ಸ್ ಎ ವೆರಿ ಫಿಟ್ ಕೇಸ್ ಟು ಗ್ರಾಂಟ್ ಬೇಲ್ ಆರ್ ನಾಟ್ ಅನ್ನೋದು ನೋಡಿದಿರಾ. ಬರೀ ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ತಾವು ನೋಡಿರುವಂತದ್ದು ಎಲ್ಲೋ ಒಂದ್ ಕಡೆ ಹೈಕೋರ್ಟ್ ತಪ್ಪು ಮಾಡಿದೆ ಅಂತ ಹೇಳಿ ಒಂದು ಸ್ಪಷ್ಟವಾದಂತಹ ಒಪಿನಿಯನ್ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಅದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಒಪಿನಿಯನ್. ಅಲ್ಟಿಮೇಟ್ಲಿ ಈ ಒಪಿನಿಯನ್, ಈ ವಾದ ಮಂಡನೆ ಎರಡನ್ನೂ ನೋಡಿ ಕೊನೆಯದಾಗ ಏನು ಆದೇಶ ಕೊಡುತ್ತೆ ಅಂತ ನಾವೆಲ್ಲರೂ ಕಾದು ನೋಡಬೇಕು. ಥ್ಯಾಂಕ್ ಯು. ಇದಿಷ್ಟು ಸುನೀಲ್ ಕುಮಾರ್ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವು ಜೊತೆ ಅರವಿಂದ್, ರಿಪಬ್ಲಿಕ್.